ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಚಲೋ ಇದ್ದೀರಿ ಅಂದ್ಕೊಂಡೀನಿ. ನಾನು ಇವತ್ತು ಮಾಡಕ್ಕೆ ಹೊರಟಿರೋ ರೆಸಿಪಿ ಏನಪ್ಪ ಅಂದರೆ ಬೆಂಡೆಕಾಯಿ ಗೊಜ್ಜು. ಅದು ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ನೋಡಿರ್ತೀರ. ನಾನು ಬೆಂಡೆಕಾಯಿನ ತೊಗೊಂಡು ನೀಟಾಗಿ ತೊಳೆದು ಅದನ್ನು ಹೆಚ್ಚಿಟ್ಕೋತಾ ಇದ್ದೀನಿ. ನೆಕ್ಸ್ಟ್ ಅದಕ್ಕೆ ಏನೇನು ಬೇಕು ಅಂತ ಎಲ್ಲ ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ, ನೀವು ನೋಡ್ಬೋದು. ಇದು ನನ್ನ ಮೊದಲನೇ ಲಾಂಗ್ ವಿಡಿಯೋ, ದಯವಿಟ್ಟು ಸಪೋರ್ಟ್ ಮಾಡಿ. ನಾನು ಸ್ಟವ್ ಆನ್ ಮಾಡಿಬಿಟ್ಟು ಅದ್ರ ಮೇಲೆ ಬಾಣಲೆ ಇಟ್ಕೋತಾ ಇದ್ದೀನಿ. ಆವಾಗಲೇ ತೆಗೆದಿಟ್ಕೊಂಡಿದ್ನಲ್ಲ, ಅದೆಲ್ಲ ಸಾಮಾನು ಸ್ವಲ್ಪ ಹುರಿಬೇಕು. ಸ್ವಲ್ಪ ಅಕ್ಕಿ, ಒಂದು ಸ್ವಲ್ಪ ಎಳ್ಳು ಮತ್ತು ಒಂದು ಸ್ವಲ್ಪ ಗಸಗಸೆ ತೊಗೊಂಡಿದ್ದೀನಿ. ಅದು ಮೂರೂ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದರೆ, ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಹುರಿದ್ರೆ ಟೇಸ್ಟೂ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ, ಏನೇನಿಲ್ಲ. ನೋಡ್ಬೋದು, ಇವಾಗ ಚೆನ್ನಾಗಿ ಕಲರ್ ಬಂದಿದೆ, ಹುರಿದಿದ್ದೀನಿ. ನೆಕ್ಸ್ಟ್ ಒಂದು ಸೈಡಿಗೆ ಒಂದು ಪಾತ್ರೆಯಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ಪ್ಲೇಟಲ್ಲಿ ಹಾಕ್ಕೊಂಡು ನೆಕ್ಸ್ಟ್ ಇನ್ನೊಂದು ಐಟಮ್ ಹುರಿಯೋದಿದೆ, ಅದನ್ನು ಇವಾಗ ಬಾಣಲಿಗೆ ಈರುಳ್ಳಿ ಹಾಕ್ಕೊಂಬಿಟ್ಟು ಅದನ್ನು ಸ್ವಲ್ಪ ಲೈಟಾಗಿ ಹುರಿಬೇಕು. ಹುರಿದು ಅದ್ರ ನೆಕ್ಸ್ಟು ಒಂಚೂರು ಎಣ್ಣೆ ಹಾಕ್ಬೇಕು. ಅದಕ್ಕೆ ಚೆನ್ನಾಗಿ ಸ್ವಲ್ಪ ಕಲರ್ ಬರಬೇಕಲ್ಲ, ಅದಕ್ಕೋಸ್ಕರ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಸ್ವಲ್ಪ ಹುರಿಬೇಕು. ಹುರಿದಾದ್ಮೇಲೆ ನೆಕ್ಸ್ಟ್ ನಾವು ಎತ್ತಿಟ್ಕೊಂಡಿದ್ವಲ್ಲ ಏನು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಅದು ಕೂಡ ಹಾಕಿ ಸ್ವಲ್ಪ ಇದು ಸ್ವಲ್ಪ ಫ್ರೈ ಆಗುತ್ತಲ್ಲ, ಅವಾಗ ಅದು ಹಾಕಿ ಸುಮ್ಮನೆ ಜಸ್ಟ್ ಒಂದು 5 ನಿಮಿಷ ಹುರಿದ್ಬಿಟ್ಟು ಆಮೇಲೆ ಗ್ಯಾಸ್ ಆಫ್ ಮಾಡಿಬಿಡಬೇಕು. ನಂದು ಮೊದಲನೇ ವೀಡಿಯೋ ಆಗಿರೋದ್ರಿಂದ ಸ್ವಲ್ಪ ಹೇಳೋದು ಒಂಚೂರು ಆಚೆ ಈಚೆ ಆಗುತ್ತೆ, ಸ್ವಲ್ಪ ಆದಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನು ಬೆಟರಾಗಿ ಟ್ರೈ ಮಾಡ್ತೀನಿ ಹೇಳೋಕ್ಕೆ. ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಬೆಂಡೆಕಾಯಿ, ಅದು ಕೂಡ ಲಾಸ್ಟಲ್ಲಿ ಹುರ್ಕೋತಾ ಇದ್ದೀನಿ. ನಾನು ಎಲ್ಲ ಒಂದೇ ಬಾಣಲಿಲಿ ಹುರ್ಕೋತಿದ್ದೀನಿ, ಎಲ್ಲ ಬೇರೆ ಬೇರೆ ಬಾಣಲಿ ಏನು ಯೂಸ್ ಮಾಡಿಲ್ಲ. ಅಕ್ಕಿ ಹುರಿಯೋಕ್ಕೆ ಮತ್ತು ಈರುಳ್ಳಿ ಎಲ್ಲ ಹುರಿಯೋಕ್ಕೆ. ಅದೇ ಈರುಳ್ಳಿ ಹುರಿದು ತೆಗೆದಿಟ್ಬಿಟ್ಟು ನೆಕ್ಸ್ಟ್ ಅದೇ ಬಾಣಲಿಗೆ ಬೆಂಡೆಕಾಯಿ ಹಾಕ್ಬಿಟ್ಟು ಹುರಿತಾ ಇದ್ದೀನಿ. ಸ್ವಲ್ಪ ಚೂರು ಗೊತ್ತಾಗುತ್ತೆ ನಿಮಗೆ, ಸ್ವಲ್ಪ ಒಂದು 10 ನಿಮಿಷ 5 ನಿಮಿಷ ಅಂದ್ಕೊಳ್ಳಿ, 5 ನಿಮಿಷ ಫ್ರೈ ಮಾಡಿಕೊಂಡು, ಅದು ಫ್ರೈ ಮಾಡಿದ್ರೆ ಅದು ಸ್ವಲ್ಪ ಹಣ್ಣು ಥರ ಎಲ್ಲ ಬರುತ್ತಲ್ಲ, ಅದೆಲ್ಲ ನೀಟಾಗಿ ಬಿಡುತ್ತೆ, ಆವಾಗ ಚೆನ್ನಾಗಿರುತ್ತೆ. ನೀವೇ ನೋಡ್ತಾ ಇರ್ಬೋದು, ಬೆಂಡೆಕಾಯಿ ಎಲ್ಲ ನೀಟಾಗಿ ಫ್ರೈ ಆಯಿತು. ಇದನ್ನೆಲ್ಲ ಎತ್ತಿಟ್ಕೋಬೇಕು. ಎತ್ತಿಟ್ಕೊಂಡು ಇವಾಗ ನಾವು ಹುರಿದಿರುವಂಥ ಎಲ್ಲ ಸಾಮಾನು ಮತ್ತು ಮಿಕ್ಸಿ ಮಾಡ್ಕೋತಾ ಇದ್ದೀನಿ ನಾನು. ಅಕ್ಕಿ ಮತ್ತು ಎಳ್ಳು ಗಸಗಸೆನ ಹುರ್ಕೊಂಡಿದ್ವಲ್ಲ, ಅದೇ ಪುಡಿ ಮಾಡಿ ಇಟ್ಕೊಂಡಿದ್ದೆ. ನೆಕ್ಸ್ಟು ಕಾಯಿ ತುರಿ, ಅದಕ್ಕೆ 1 ಸ್ಪೂನು ಖಾರದ ಪುಡಿ ಮತ್ತು ಅರಿಶಿನ ಪುಡಿನ ಇಲ್ಲೇ ಹಾಕ್ತಾಯಿದೆ. ಇದನ್ನು ಕೂಡ ಸ್ವಲ್ಪ ಒಂದು ರೌಂಡ್ ತಿರ್ಸ್ಕೊಂಡ್ರೆ ಸಾಕು, ಚೆನ್ನಾಗಿರುತ್ತೆ. ಇದನ್ನು ನೀಟಾಗಿ ಮಿಕ್ಸಿ ಆಯಿತು, ಎತ್ತಿಟ್ಕೋಬೇಕು. ನೆಕ್ಸ್ಟು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಮಿಕ್ಸಿ ಮಾಡ್ಕೋಬೇಕು. ಎಲ್ಲ ನಾವು ಹುರಿದಿರುವಂಥ ಎಲ್ಲ ಐಟಮ್ ಮಿಕ್ಸಿ ಮಾಡಬೇಕು. ಇವಾಗ ಬಾಣಲಿ ಇಟ್ಕೊಂಡು ಒಗ್ಗರಣೆ ಹಾಕೋದಷ್ಟೇ. ನಾನು ಇದಕ್ಕೊಂದು 2 ಸ್ಪೂನ್ 3 ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಸಾಸಿವೆ, ಜೀರಿಗೆ, ಸ್ವಲ್ಪ ಕರಿಬೇವು ಸೊಪ್ಪು, ಆಮೇಲೆ ಅದೇ ಹುರಿದಿಟ್ಕೊಂಡಿರುವಂಥ ಬೆಂಡೆಕಾಯಿ ಹಾಕಿ ಸ್ವಲ್ಪ ಒಗ್ಗರಣೆ ಹಾಕಬೇಕು. ಇವಾಗ ಒಗ್ಗರಣೆ ಹಾಕಿ ಅದನ್ನು ಸ್ವಲ್ಪ ಒಂಚೂರು ಫ್ರೈ ಆದಮೇಲೆ ನಾವು ಏನೇನು ಪೇಸ್ಟ್ ಎಲ್ಲ ಮಾಡಿಟ್ಕೊಂಡಿದ್ವಿ ಅದೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಇದು ನಾನು ಇಬ್ಬರಿಗೆ ಅಷ್ಟೇ ಮಾಡ್ತಾ ಇರೋದು. ನಿಮ್ಮ ಮನೇಲಿ ಜಾಸ್ತಿ ಜನ ಇದ್ದರೆ ನೀವು ಇನ್ನು ಸ್ವಲ್ಪ ಜಾಸ್ತಿ ಹಾಕಬೇಕಾಗುತ್ತೆ ಅಷ್ಟೇ. ಮತ್ತು ಇದರಲ್ಲಿ ಸ್ವಲ್ಪನೇ ತೋರಿಸಿದಂತೆ ಅಷ್ಟೇ ಹಾಕ್ಕೊಳ್ಳಿ. ಬಟ್ ಸ್ವಲ್ಪ ಮಾಡೋ ಪ್ರಾಸೆಸ್ ದೊಡ್ಡದಿದೆ, ಬಟ್ ತುಂಬ ಚೆನ್ನಾಗಿರುತ್ತೆ ಮಾಡಿದರೆ, ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡ್ಬೋದು ನೀವೇ. ಎಲ್ಲ ಹಾಕಿದ್ದೀನಿ, ರುಬ್ಕೊಂಡಿರೋದೆಲ್ಲ ಹಾಕಿ. ಇವಾಗ ಸ್ವಲ್ಪ ಒಂದು ಕುದಿ ಬಂತು ನೋಡಿ, ಖಾರ ಕಡಿಮೆ ಇದೆ ಅಂತ ನಾನು ಇನ್ನೊಂದು ಸ್ವಲ್ಪ ಖಾರ ಸೇರಿಸ್ಕೊತಾ ಇದ್ದೀನಿ. ನಿಮ್ಮ ಮನೇಲಿ ಎಷ್ಟು ಖಾರ ತಿಂತೀರೋ ಅದ್ರ ಮೇಲೆ ಡಿಪೆಂಡು. ನೆಕ್ಸ್ಟ್ ಹುಣಸೆ ರಸ ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ. ಅದು ಹುಳಿ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಸ್ವಲ್ಪ ಕಲಿಸ್ಕೋಬೇಕು. ಇನ್ನೊಂದು ಏನಂದರೆ, ಸ್ವಲ್ಪ ಗಟ್ಟಿ ಮಾಡ್ಕೊಂಡ್ರೆ ಚಪಾತಿ ರೊಟ್ಟಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇಲ್ಲ ನಮಗೆ ಅನ್ನಕ್ಕೆ ಬೇಕಂದರೆ ಒಂಚೂರು ತೆಳ್ಳಗೆ ಮಾಡ್ಕೊಂಡೆ ಒಂಚೂರು ನೀರು ಹಾಕಿ ತೆಳ್ಳಗೆ ಮಾಡ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ. ಅನ್ನಕ್ಕೂ ಚೆನ್ನಾಗಿರುತ್ತೆ, ಚಪಾತಿ ರೊಟ್ಟಿಗೂ ಚೆನ್ನಾಗಿರುತ್ತೆ. ನೀವು ಕರ್ರಿ ಥರನೂ ಮಾಡ್ಕೋಬೋದು, ಎರಡೂ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ, ಜಾಸ್ತಿ ಹಾಕೋತಾ ಇಲ್ಲ.
ಅನ್ನಕ್ಕೆ ಬೇಕಾಗಿರೋ ಥರ ಸ್ವಲ್ಪ ಮಾಡ್ತಾಯಿದ್ದೀನಿ ಅಷ್ಟೇ. ಇವಾಗ ಅದು ಸ್ವಲ್ಪ ಬೇಯಬೇಕಲ್ಲ, ಒಂದು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಟ್ಬಿಡ್ಬೇಕು ಮುಚ್ಚಳ ಮುಚ್ಚಿ. ನೀರು ಹಾಕಿ ಕಲಸಿಟ್ಟಿದ್ದೀವಲ್ಲ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಚೆನ್ನಾಗಿ ಬೆಂದಿದೆ, ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಾಗಿದೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಆದಷ್ಟು ಸಪೋರ್ಟ್ ಮಾಡಿ. ಇನ್ನೂ ಈಸಿಯಾಗಿರೋವು ಚೆನ್ನಾಗಿರೋದು ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ಸಪೋರ್ಟ್ ಮಾಡಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಈಗ ಫೈನಲಿ ರೆಡಿಯಾಗಿದೆ. ಈಗ ಬೌಲಿಗೆ ಸರ್ವ್ ಮಾಡ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಅವರ್ ವಿಡಿಯೋ.